ಎಜುಕೇಷನ್ನಲ್ಲಿ ಹೇಳಿದಿರೋ ಈ 5 ಜೀವನದ ಕೈ ಸತ್ಯಗಳನ್ನು ನಾನು ನಿಮಗೆ ಹೇಳ್ತೇನೆ. ಹೌದು ಸ್ನೇಹಿತರೆ, ಈ 5 ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲ್ ಎಜುಕೇಷನ್ನಲ್ಲಿ ನಮಗೆ ಇದನ್ನೆಲ್ಲ ಸ್ಟ್ರೆಸ್ಫುಲ್ ಆಗಿ ಹೇಳೋದೇ ಇಲ್ಲ. ಹೌದು ಸ್ನೇಹಿತರೆ, ನಾನು ಮಂಜುನಾಥ್ ಅಡಿಗಲ್, ಮೈಂಡ್ ಹಿಸ್ಟ್ರಿ ಹಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ 5 ವಿಷಯಗಳನ್ನು ನಾವಿವತ್ತು ಚರ್ಚಿಸೋಣ. ಮೊದಲನೇದಾಗಿ, ಡಿಗ್ರಿ ಈಸ್ ಈಕ್ವಲ್ ಟು ಸಕ್ಸಸ್ ಅಂತ ಹೇಳ್ತಿದ್ರು ಮೊದಲು ಒಂದು ಡಿಗ್ರಿ ಮಾಡಿದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಬಿಂಬಿಸಲಾಗ್ತಾ ಇತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ ಸ್ನೇಹಿತರೆ. ಬರೀ ಡಿಗ್ರಿ ಇವತ್ತು ಸಾಕಾಗಲ್ಲ. ನಿಮ್ಮ ಹತ್ರ ಎಷ್ಟೇ ದೊಡ್ಡ ಪದವಿ ಇದ್ದರೂ ಕೂಡ ನಿಮಗೆ ಸ್ಕಿಲ್ಸ್ಗಳು ಬೇಕೇ ಬೇಕು. ಇವತ್ತು ಎಲ್ಲ ರಂಗದಲ್ಲೂ ಕೂಡ ಸ್ಕಿಲ್ಸ್ಗಳೇ ಡಾಮಿನೇಟ್ ಮಾಡ್ತಾ ಇದೆ. AI ಸ್ಕಿಲ್ಸ್ಗಳಾಗಿರ್ಬೋದು ಅಥವಾ ಟೆಕ್ನಿಕಲ್ ಸ್ಕಿಲ್ಸ್ಗಳಾಗಿರ್ಬೋದು, ಅವುಗಳು ಇವತ್ತು ಪ್ರಮುಖ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸ್ನೇಹಿತರೆ. ಆದರೆ ನಮ್ಮ ಸ್ಕೂಲ್ಗಳಲ್ಲಿ ಸ್ಕಿಲ್ಸ್ಗಳ ಬಗ್ಗೆ ಬಹಳಷ್ಟು ಗಮನ ಹರಿಸೋದಿಲ್ಲ. ಬರೀ ಪದವಿಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹೌದು, ಸ್ಕಿಲ್ಸ್ ಇಲ್ಲದೆ ಇರೋ ಡಿಗ್ರಿ ಸ್ಟೇರಿಂಗ್ ಇಲ್ಲದ ಕಾರ್ ಇದ್ದಂತೆ ಸ್ನೇಹಿತರೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಇನ್ನು ನಂಬರ್ 2, ಇವತ್ತಿನ ಶಿಕ್ಷಣ ಬರೀ ಮಾರ್ಕ್ಸ್ಗಳಿಗೆ ಮಾತ್ರ ಮಹತ್ವ ನೀಡ್ತಾ ಇದೆ. ಮಾರ್ಕ್ಸ್ಗಳು ನಿಮ್ಮ ವ್ಯಕ್ತಿತ್ವದ ಪರಿಚಯವಲ್ಲ. ಹೌದು, ಮಾರ್ಕ್ಸ್ಗಳು ನಿಮ್ಮ ನೆನಪಿನ ಶಕ್ತಿಯನ್ನು ಮಾತ್ರ ಪರಿಗಣಿಸ್ತವೆ, ನಿಮ್ಮ ಬುದ್ಧಿಮತ್ತೆಯನ್ನಲ್ಲ. ಜೀವನದಲ್ಲಿ ಬರೋ ಪ್ರಶ್ನೆಗಳು ಯಾವ ಟೆಕ್ಸ್ಟ್ ಬುಕ್ಸ್ಗಳಲ್ಲೂ ಉತ್ತರ ಸಿಗಲ್ಲ. ಇನ್ನು ಥರ್ಡ್ ಪಾಯಿಂಟ್, ಫಿಯರ್ ಹ್ಯಾಂಡಲ್ ಮಾಡೋದನ್ನ ಶಾಲೆಗಳಲ್ಲಿ ಕಲಿಸೋದೇ ಇಲ್ಲ. ಹೀಗಾಗಿ ಇಂದು ಬಹಳಷ್ಟು ಯುವಕರು ಕೀಳರಿಮೆ ಅನುಭವವನ್ನೇ ಅನುಭವಿಸ್ತಾ ಇದ್ದಾರೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಬರೀ ಪಾಸಾಗಿ ಯಶಸ್ವಿ ಆಗೋದು ಮಾತ್ರ ಜೀವನ ಅಲ್ಲ, ಫೇಲ್ ಆಗಿಯೂ ಕೂಡ ಮತ್ತೆ ಎದ್ದು ಬರುತ್ತೇನೆ, ನನ್ನ ಟ್ಯಾಲೆಂಟಿಂದ ಇಡೀ ಜಗತ್ತನ್ನೇ ಗೆಲ್ತೇನೆ ಅನ್ನೋದು ಅಂತ ಹೇಳೋದು ಕೂಡ ಬಹುದೊಡ್ಡ ಸಾಧನೆ ಸ್ನೇಹಿತರೆ. ನಂಬರ್ 4, ವೆರಿ ರಿಲಿವೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮನಿ ಮ್ಯಾನೇಜ್ಮೆಂಟ್ ಸ್ನೇಹಿತರೆ. ಹೌದು, ಬರೀ ಎಜುಕೇಷನ್ ಮಾತ್ರ ಜೀವನವಲ್ಲ, ಮನಿ ಮ್ಯಾನೇಜ್ಮೆಂಟ್, ಮನಿ ಫ್ರೀಡಮ್ ಕೂಡ ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಯಾವ ಸ್ಕೂಲ್ಗಳಲ್ಲೂ ಕೂಡ ಬೇಸಿಕ್ ಎಜುಕೇಷನ್ ಆಗಿ ನಮಗೆ ಮನಿ ಮ್ಯಾನೇಜ್ಮೆಂಟ್, ಇನ್ವೆಸ್ಟ್ಮೆಂಟ್, ಸೇವಿಂಗ್ ಬಗ್ಗೆ, ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ, ಪೋಸ್ಟ್ ಆಫೀಸ್ ಸೆಕ್ಟರ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡೋ ಸಿಲೆಬಸ್ಗಳಿಲ್ಲ. ಇದರಿಂದಾಗಿ ಬಹಳಷ್ಟು ಜನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತಾರೆ. ನಾವು ಪಾಯಿಂಟ್ ನಂಬರ್ 5, ಸೆಲ್ಫ್ ಅವೇರ್ನೆಸ್. ಎಸ್ ಸ್ನೇಹಿತರೆ, ಸೆಲ್ಫ್ ಅವೇರ್ನೆಸ್ ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಇಂಪಾರ್ಟೆಂಟು. ತಾನು ಎಂಥ ವ್ಯಕ್ತಿ, ತನ್ನ ವ್ಯಕ್ತಿತ್ವ ಎಂಥದ್ದು ಅಂತ ಅವನೇನಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಬಂದರೆ ಸೆಲ್ಫ್ ರಿಫ್ಲೆಕ್ಷನ್, ಸೆಲ್ಫ್ ರಿಯಲೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ನಮಗೆ ಬುದ್ಧ ಬಹಳ ದೊಡ್ಡ ಪಾಠವನ್ನೇ ಕೊಟ್ಟು ಹೋಗಿದ್ದಾನೆ. ಆದರೆ ಅನ್ಫಾರ್ಚುನೇಟ್ಲಿ ಸ್ಕೂಲ್ಗಳಲ್ಲಿ ನಮಗೆ ಸೆಲ್ಫ್ ರಿಯಲೈಸೇಷನ್ ಬಗ್ಗೆ, ನೀತಿ ಪಾಠಗಳ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡೋದೇ ಇಲ್ಲ. ಇದರಿಂದಾಗಿ ನಮ್ಮ ಮೈಂಡ್ ಬ್ಯಾಲೆನ್ಸ್ ಆಗೋದಿಲ್ಲ. ಫಿಯರ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗಳು ನಮ್ಮನ್ನು ಕಾಡುತ್ತೆ. ಅದಕ್ಕೆ ಬಹುದೊಡ್ಡ ಸರಳ ಮಾರ್ಗ ಅಂದರೆ ಸೆಲ್ಫ್ ರಿಯಲೈಸೇಷನ್, ಮೆಡಿಟೇಷನ್, ಪ್ರೇಯರ್, ಇವುಗಳೆಲ್ಲ ನಮಗೆ ಹೆಲ್ಪ್ ಮಾಡ್ತವೆ. ನೋಡಿ, ಯಾವುದೇ ಎಜುಕೇಷನ್ ನಮಗೆ ನಿನ್ನ ಶಕ್ತಿ ಏನು, ನಿನ್ನ ವ್ಯಕ್ತಿತ್ವ ಎಂಥದ್ದು, ನೀನು ಏನನ್ನು ಸಾಧಿಸಬಲ್ಲೆ ಅನ್ನೋ ಕಾನ್ಫಿಡೆನ್ಸನ್ನು ಕೊಡೋಲ್ಲ. ಇದು ಬಹಳ ದೊಡ್ಡ ದುರಂತ. ಈ 5 ವಿಷಯಗಳಲ್ಲಿ ನಿಮಗೆ ಯಾವ ಪಾಯಿಂಟ್ ಕನೆಕ್ಟ್ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಶಿಕ್ಷಣ ಕೇವಲ ಅಂಕಗಳಿಗೆ ಮಾತ್ರವಲ್ಲ, ಸುಭದ್ರ ಜೀವನದ ಬುನಾದಿ ಎಂಬುದು ನೆನಪಿರಲಿ. ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.